ಕೊಡಗಿನಲ್ಲಿ ಕಡಿಮೆಯಾದ ಮಳೆ ಪ್ರಮಾಣ, ತಣ್ಣಗಾಗದ ಕಾವೇರಿ ನದಿಯ ಅಬ್ಬರ. ಕಾವೇರಿ ನದಿ ಅಂಚಿನ ಗ್ರಾಮಗಳಲ್ಲಿ ಪ್ರವಾಹ ಭೀತಿ. ಕೊಡಗಿನಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದರೂ ಕಾವೇರಿ ನದಿಯ ರೌದ್ರ ರೂಪ ಇನ್ನೂ ತಣ್ಣಗಾಗಿಲ್ಲ. ವಿರಾಜಪೇಟೆ ತಾಲೂಕಿನ ಹೆಮ್ಮಾಡು ಗ್ರಾಮದಲ್ಲಿ ನದಿಯ ನೀರು ಅಪಾಯದ ಮಟ್ಟದಲ್ಲಿ ಹರಿಯುತ್ತಿದ್ದು, ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಕಿರು ಸೇತುವೆ ಮುಳುಗಡೆಯ ಹಂತ ತಲುಪಿದೆ. ನೀರಿನ ಮಟ್ಟ ಇನ್ನಷ್ಟು ಏರಿದ್ರೆ ಹೆಮ್ಮಾಡು ಗ್ರಾಮದ ರಸ್ತೆ ಸಂಪರ್ಕ ಸಂಪೂರ್ಣ ಕಡಿತಗೊಳ್ಳಲಿದೆ ಎಂಬ ಆತಂಕ ಮನೆ ಮಾಡಿದೆ. ಈ ರಸ್ತೆ ಹೆಮ್ಮಾಡು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಜೀವನಾಡಿಯಾಗಿದೆ. ಶಾಲೆ, ಆಸ್ಪತ್ರೆ, ಮಾರುಕಟ್ಟೆ ಹಾಗೂ ದಿನನಿತ್ಯದ ಕೆಲಸಗಳಿಗಾಗಿ ಜನರು ಇದೇ ರಸ್ತೆಯನ್ನ ಅವಲಂಬಿಸಿದ್ದಾರೆ. ಆದ್ರೆ ಈ ರಸ್ತೆ ಮುಳುಗಡೆಯಾದ್ರೆ ಹೊರ ಜಗತ್ತಿನ ಸಂಪರ್ಕವೇ ಸಂಪೂರ್ಣ ಸ್ಥಗಿತಗೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಹಾಗಾಗಿ ಗ್ರಾಮಸ್ಥರು ಈಗಾಗಲೇ ಎಚ್ಚೆತ್ತುಕೊಂಡಿದ್ದಾರೆ. ಅಕ್ಕಿ, ದಿನಸಿ, ಔಷಧಿ ಸೇರಿದಂತೆ ಅಗತ್ಯ ವಸ್ತುಗಳನ್ನ ಮುಂಚಿತವಾಗಿಯೇ ಸಂಗ್ರಹಿಸಿಟ್ಟುಕೊಳ್ತಿದ್ದಾರೆ. ತುರ್ತು ಪರಿಸ್ಥಿತಿ ಎದುರಾದ್ರೆ ಹಲವು ದಿನಗಳ ಕಾಲ ಗ್ರಾಮದಲ್ಲೇ ಇರಬೇಕಾಗುವ ಸಾಧ್ಯತೆಯನ್ನ ಮನಗಂಡು ಸಿದ್ಧತೆ ನಡೆಸುತ್ತಿದ್ದಾರೆ. ಕೊಡಗು ಜಿಲ್ಲೆಯಾದ್ಯಂತ ಕಳೆದ 5-6 ದಿನಗಳಿಂದ ನಿರಂತರವಾಗಿ ಮಳೆ ಕೂಡ ಹೆಚ್ಚಾಗ್ತಿದೆ. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಬೇತ್ರಿ ನದಿಯ ಸಮೀಪದಲ್ಲಿ ನಾನಿದ್ದೇನೆ. ನೀವು ಇಲ್ಲಿ ನೋಡ್ಬೋದು ಕಾವೇರಿ ನದಿ ಯಾವ ರೀತಿ ಮೈದುಂಬಿ ಹರಿತಾ ಇದೆ ಅಂತ. ಯಾಕಂದ್ರೆ ಆ ಪ್ರಮಾಣದಲ್ಲಿ ಹೆಚ್ಚಾಗಿ ಮಳೆ ಕೂಡ ಬರ್ತಾ ಇದೆ. ಈ ನದಿ ನೇರವಾಗಿ ವಿರಾಜಪೇಟೆಯಿಂದ ನೇರವಾಗಿ ಸಿದ್ದಾಪುರದಿಂದ ಕುಶಾಲನಗರಕ್ಕೆ ಹೋಗುವಂಥದ್ದು ಕಾವೇರಿ ನದಿ. ಅದಾದ ನಂತರ KRS ಕೂಡ ಈ ನದಿ ಹೋಗಿ ತಲುಪುವಂಥದ್ದು. ಹೀಗಾಗಿ ಈ ಒಂದು ಜಾಸ್ತಿ ಮಳೆ ಆದಂತ ಸಂದರ್ಭದಲ್ಲಿ ಈ ಏನು ಬೇತ್ರಿ ಸಮೀಪದಲ್ಲಿ ಇರ್ತಕ್ಕಂಥ ಹೇಮಾಡು ಗ್ರಾಮ ಏನಿದೆ, ಈ ಹೇಮಾಡು ಗ್ರಾಮದ ಹಲವಾರು ಗ್ರಾಮೀಣ ಭಾಗದ ಜನರಿಗೆ ಒಂದು ರೀತಿ ಆತಂಕ ಕೂಡ ಪ್ರತಿ ವರ್ಷ ಮನೆ ಮಾಡುತ್ತೆ. ಈ ಏನು ರಸ್ತೆ ನೋಡ್ತಿದ್ರಿ, ಈ ರಸ್ತೆ ಇದೀಗ ಕಾವೇರಿ ನದಿ ಉಕ್ಕಿ ಹರಿದಂತ ಸಂದರ್ಭದಲ್ಲಿ ಬಹುತೇಕ ಆ ಒಂದು ಜಂಕ್ಷನ್ ಬಳಿ ನೀರು ಹರಿವು ಕೂಡ ಹೆಚ್ಚಿಗೆ ಆಗುತ್ತೆ. ಹಲವಾರು ಮನೆಗಳು ಕೂಡ ಜಲಾವೃತ ಆಗೋ ಭೀತಿ ಕೂಡ ಎದುರಾಗುತ್ತೆ. ಏನು ಮನೆಗೆ ಬೇಕಾದಂತಹ ದವಸ ಧಾನ್ಯಗಳು ಒಂದು 15 ದಿನಗಳ ಮಟ್ಟಿಗೆ ಅಂದ್ರೆ ನೀರು ಇಳಿಮುಖ ಆಗೋ ತನಕನೂ ಕೂಡ ಇದೆಲ್ಲ ಶೇಖರಣೆ ಕೂಡ ಇಲ್ಲಿಯ ಜನರು ಮಾಡಿಟ್ಕೋಬೇಕಾಗುತ್ತೆ. ಸರ್, ಏನ್ ಸಮಸ್ಯೆ ಆಗುತ್ತೆ ಪ್ರತಿ ವರ್ಷ ಮಳೆಗಾಲ ಬಂದಂತ ಸಂದರ್ಭದಲ್ಲಿ? ಮಳೆ ಪ್ರತಿ ವರ್ಷ ಬಂದ್ರೆ ಅಂತ ಹೇಳಿದ್ರೆ ಇಲ್ಲಿ ಇದು ಈಗ ಸ್ವಲ್ಪ ಸೇತುವೆ ಸ್ವಲ್ಪ ದೊಡ್ಡದು ಮಾಡಿದಕ್ಕೆ ಏನು ತೊಂದರೆ ಇಲ್ಲ. ಅಲ್ಲಿ ಅದೇ ಸ್ವಲ್ಪ ಗುಂಡಿಯಲ್ಲಿ ಸ್ವಲ್ಪ ನೀರು ಬರ್ತದೆ, ದೊಡ್ಡ ಹೆಚ್ಚಾಗಿರುತ್ತೆ. ನಿಮ್ಗೇನ್ ಸರ್ ಪ್ರಾಬ್ಲಮ್? ಸುಮಾರು 15 ಮನೆಗಳು ಜಲಾವೃತಗೊಳ್ಳುತ್ತೆ, ನೆರೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಏನ್ ಸಮಸ್ಯೆ ಆಗುತ್ತೆ? ಸಮಸ್ಯೆಯಲ್ಲಿ ಸ್ವಲ್ಪ ಡೀಪ್ ಇದ್ದ ಜಾಗ, ರೋಡ್ ಸ್ವಲ್ಪ ಹೈಟ್ ಮಾಡಿದ್ರೆ ಅದಾಗ್ತದೆ. ಅಲ್ಲಿ ಒಂದು ಮೋರಿದೆ, ಅದನ್ನ ಒಂದು ಹೈಟ್ ಮಾಡಿದ್ರೆ ನಮಗೆ ಅದು ಸ್ವಲ್ಪ ಅನುಕೂಲ ಆಗ್ತದೆ. ಪ್ರತಿ ವರ್ಷ ಮಳೆ ಬರುತ್ತೆ, ಒಂದ್ ರೀತಿ ಜಲ ದಿಗ್ಬಂಧನಕ್ಕೆ ಒಳಗಾಗ್ತೀರಾ ಇಡೀ ಪ್ರದೇಶವೇ. ಈಗ ಯಾವ ರೀತಿ ಸಮಸ್ಯೆ ಎದುರಿಸ್ತೀರಿ? ನಾವು ಈಗ ಎಂತ ಮಾಡೋದು, ಏನು ಮಾಡಕ್ಕೆ ಆಗಿಲ್ಲ. ಸರ್ಕಾರದಿಂದ ಏನು ಕೊಡೋದಿಲ್ಲ ನಮಗೆ, ಭಾರಿ ಹೆದರಿಕೆ ಆಗ್ತದೆ ನಮಗೆ. ಈಗ ಆ ಕಡೆ ಮಂಡ್ಯ, ಬೆಂಗಳೂರವರೆಲ್ಲ ನೀರು ಬಿಡಿ, ನೀರು ಬೇಕು ಅಂತ ಹೋರಾಟ ಮಾಡ್ತಾರೆ. ಆದ್ರೆ ಸಮಸ್ಯೆ ಯಾವ ರೀತಿ ಎದುರಿಸ್ತೀರಾ ಸ್ಥಳೀಯವಾಗಿ ಇಲ್ಲಿ? ನಾವೆಲ್ಲ ಒಂದು 4-5 ದಿವಸಕ್ಕೆ ಮುಂಚೆ ಎಲ್ಲ ಸಾಮಾನು ತಗೊಂಡೋಗಿ ಮಾಡ್ಕೊಳ್ಳೋದು. ಬೇರೆ ಏನು ತೊಂದರೆ ಇಲ್ಲಿ ಇವರಿಗೆ ಈಗ ಜಾಸ್ತಿ. ಈಗ ತೋಟಗಳೆಲ್ಲ ಯಾವ? ತೋಟಗಳೆಲ್ಲ ಮುಳುಗಡೆ, ಕಾಪಿನಿಲ್ಲ, ಅಡಿಕೆನಿಲ್ಲ, ಏನು ಸಿಕ್ಕೋದಿಲ್ಲ, ಎಲ್ಲ ಮುಳುಗಡೆನೆ. 2018 ಮತ್ತು 2019ರ ಭೀಕರ ಪ್ರವಾಹದ ಕಹಿ ನೆನಪುಗಳು ಇನ್ನೂ ಹೆಮ್ಮಾಡು ಗ್ರಾಮಸ್ಥರ ಮನಸ್ಸಿನಿಂದ ಮಾಸಿಲ್ಲ. ಈಗ ಮಳೆ ಕೊಂಚ ಸುರಿದರೂ ಆ ದಿನಗಳ ಆತಂಕ ಮತ್ತೆ ಕಣ್ಣ ಮುಂದೆ ಬರುತ್ತಿದೆ. ವಿಶೇಷವಾಗಿ ನದಿ ತೀರದ ಸುಮಾರು 20ಕ್ಕೂ ಹೆಚ್ಚು ಮನೆಗಳಿಗೆ ಜಲಾವೃತವಾಗುವ ಭೀತಿ ಎದುರಾಗಿದ್ದು, ನಿವಾಸಿಗಳು ಕಳವಳದಲ್ಲಿದ್ದಾರೆ. ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಗ್ರಾಮ ಪಂಚಾಯಿತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿದೆ. ಭಾರೀ ಮಳೆಯ ಸೂಚನೆ ಇದ್ರೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಈಗಾಗಲೇ ನಿವಾಸಿಗಳಿಗೆ ಸೂಚನೆ ನೀಡಲಾಗಿದೆ. ಅಗತ್ಯವಿದ್ದರೆ ಸಂಬಂಧಿಕರ ಮನೆಗಳಿಗೆ ತೆರಳುವ ಸಿದ್ಧತೆಯನ್ನು ಹಲವರು ಮಾಡಿಕೊಂಡಿದ್ದಾರೆ. ವಿರಾಜಪೇಟೆ ತಾಲೂಕಿನ ಬೇತ್ರಿ ಸಮೀಪದಲ್ಲಿರ್ತಕ್ಕಂಥ ಹೇಮಾಡು ಗ್ರಾಮ ಏನಿದೆ, ಈ ಹೇಮಾಡು ಗ್ರಾಮ ಇದೀಗ ಜಲಾವೃತಗೊಳ್ಳುವಂತಹ ಭೀತಿ ಕೂಡ ಎದುರಾಗಿರ್ತಕ್ಕಂಥದ್ದು. ಸುತ್ತಮುತ್ತ ಇರತಕ್ಕಂತಹ ನಿವಾಸಿಗಳಲ್ಲಿ ಇದೀಗ ಆತಂಕ ಕೂಡ ಮನೆ ಮಾಡಿದೆ. ಯಾಕಂದ್ರೆ ಪ್ರತಿ ವರ್ಷ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ಕಿರು ಸೇತುವೆ ಇದೆ. ಆ ಕಿರು ಸೇತುವೆ ಮೇಲೆ ಬೇತ್ರಿ ನದಿಯಿಂದ ನೀರು ಅಪಾಯದ ಮಟ್ಟ ಮೀರಿ ಹರಿಯುತ್ತೆ. ಹೀಗಾಗಿ ಇಲ್ಲಿಯ ನಿವಾಸಿಗಳಿಗೆ ಆತಂಕ ಮನೆ ಮಾಡಿದೆ. ಯಾಕಂದ್ರೆ ಹೆಚ್ಚು ಮಳೆ ಆದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮನೆಯಲ್ಲೇ ಇರುವಂತಹ ಪರಿಸ್ಥಿತಿ ಇಲ್ಲಿಯ ನಿವಾಸಿಗಳಿಗೆ ಎದುರಾಗುತ್ತೆ. ಈಗ ನೀರಿನ ಪ್ರಮಾಣ ಕೂಡ ಏರಿಕೆ ಆಗ್ತಿದೆ. ಏನ್ ಸಮಸ್ಯೆ? ನೀರು ಏರಿಕೆ ಆದ್ರೆ ನಮಗೆ ಆಚೆ ಈಚೆ ದಾಟ್ಲಿಕ್ಕೂ ಆಗೋದಿಲ್ಲ. ಮನೆಗೆ ನೀರು ಬಂದ್ರೆ ಇಲ್ಲಿಂದ ಸ್ಥಳಾಂತರ ಆಗಬೇಕು ಬೇರೆ ಕಡೆಗೆ. ಏನ್ ಪ್ರತಿ ವರ್ಷ ಏನೋ ನೋಟಿಸ್ ಏನಾದ್ರು ಕೊಡ್ತಾರ? ಪಂಚಾಯತಿ ನೋಟಿಸ್ ಕೊಡ್ತಾರೆ.
ಪಂಚಾಯತಿನ ನೋಟಿಸ್ ಕೊಡ್ತಾರೆ, ಮಳೆ ಬರೋ ಟೈಮಲ್ಲಿ ಬೇರೆ ಜಾಗಕ್ಕೆ ಹೋಗಿ ಅಂತೇಳಿ. ಪ್ರತಿ ವರ್ಷ ಭಯವೇ. ಅಮ್ಮ ನಿಮ್ಗೇನು ಅನ್ಸುತ್ತೆ? ಪ್ರತಿ ವರ್ಷ ಮಳೆ ಬರುತ್ತೆ, ನಾವು ದೊಡ್ಡ ಮನೆಗೆ ಹೋಗೋದಪ್ಪ, ನಾವು ಮಳೆ ಬಂದ್ರೆ ನೆಟ್ರು ಮನೆಗೆಲ್ಲ ಹೋಯ್ತೀವಿ. ಪ್ರತಿ ವರ್ಷ ಏನ್ ನಿಮ್ಮ ಮನೆ ಆವರಣ ಗಂಟನು ಬರುತ್ತೋ ಹೇಗೆ? ಆಚೆ ವರ್ಷ ಇತ್ತಲ್ಲ ಇಲ್ಲಿ ಫುಲ್ ಮುಳುಗಡೆ ಆಗಿತ್ತಾ? ಮನೆನೇ ಮುಳುಗಡೆ ಆಗಿತ್ತಾ? 18-19ರಲ್ಲಿ ಏನಾಗಿತ್ತು? ತುಂಬಾ ದುಗ್ಗುತ್ತು ಮಳೆ. ಇವತ್ತಿಗೂ ಆ ನೋವು ಕಾಡುತ್ತೆ ನೋಡಿ. ಅವರ ದೃಶ್ಯಾವಳಿಯಲ್ಲಿ ನೀವು ನೋಡ್ಬೋದು, ಅವ್ರು ಇವಾಗ್ಲೂ ಕೂಡ ಅವ್ರ ಮುಖದಲ್ಲಿ ದುಃಖ ಹೊಡಿತಾ ಇದೆ. ಅಂದ್ರೆ ಆ ರೀತಿ ಮಳೆಯ ಆರ್ಭಟ ಹೆಚ್ಚಿರುತ್ತೆ. ಯಾವ ಕ್ಷಣದಲ್ಲಾದ್ರೂ ಮನೆಯನ್ನ ಖಾಲಿ ಮಾಡಬೇಕು ಅನ್ನೋ ಆತಂಕ ಈಗಲೂ ಕಾಡ್ತಾ ಇದೆ. ಈಗಲೂ ಸಹ ನೀವು ಮಾನಸಿಕವಾಗಿ ನಡೆಸಿದ್ದೀರಾ ತಯಾರಿನ? ಬೇಸರ ಈಗಲೂ. ಆಗ ಏನು ಸಾಮಾನು ಎಲ್ಲ ಹೋಯ್ತದು ಆಗ. ಈಗಲೂ ಪುಟ್ಟು ಮಳೆ ಬಂದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಎಲ್ಲ ವ್ಯಾಲಿ ಮಾಡೋದು ಸಾಮಾನಲ್ಲ. ಈಗಲೂ ತೆಗೆದುಕೊಂಡು ಎಷ್ಟು ಜನರು ಇದೇ ರೀತಿ ಸಮಸ್ಯೆ? ಇಲ್ಲಿ ಅದೇ ನಮಗೆ ಮತ್ತೆ ಅವರಿಗೆ ಮಾತ್ರ ಸ್ವಲ್ಪ ತೊಂದ್ರೆ. ಹಿಂದೆ ಅವರಿಗೇನಿಲ್ಲ, ಅಂದ್ರೆ ಅವ್ರು ಅವರಿಗೆ ದಾಟ್ಲಿಕ್ಕೆ ಜಾಗ ಇಲ್ಲ, ಮನೆಯಲ್ಲಿ ಇರ್ತಾರೆ. ಅದೇ ತೊಂದ್ರೆ, ನೀರೇನು ಬರೋದಿಲ್ಲ ಅಲ್ಲಿಗೆ. ಇಷ್ಟು ಪ್ರಮಾಣದ ಮಳೆ ಯಾವಾಗ್ಲಿಂದ ಶುರು ಆಯ್ತು ಈ ಭಾಗದಲ್ಲಿ? ಈಗ ಒಂದು 3-4 ದಿವಸ ಆಯ್ತು. ಜೋರು ಮಳೆ. ಮನೆ ಹೊರಗೆ ಬರಕ್ಕಾಗ್ತಿಲ್ವಾ? ಬರ್ಬೋದು. ಅದೇ ನೀರು ಕಂಡ್ರೆ ಹತ್ರ ಬೇಸರ, ಹೆದರಿಕೆ. ಮನೆ ಒಟ್ಟಿನಲ್ಲಿ ಮಳೆಯ ಅಬ್ಬರ ಕಡಿಮೆಯಾದ್ರೂ ಕಾವೇರಿ ನದಿಯ ಅಪಾಯ ಇನ್ನೂ ದೂರವಾಗಿಲ್ಲ. ಹೆಮ್ಮಾಡು ಗ್ರಾಮದಲ್ಲಿ ರಸ್ತೆ ಸಂಪರ್ಕ ಕಡಿತ ಆಗುವ ಭೀತಿ ಮುಂದುವರೆದಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.